ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 45 ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ ಗಾಯ್ಸ್. ಈ 45 ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ 45 ಮೂವಿಯಲ್ಲಿ ಶಿವರಾಜ್ ಕುಮಾರ್ ಅವರಾಗಿರ್ಬೋದು ಮತ್ತು ಉಪೇಂದ್ರ ಅವರಾಗಿರ್ಬೋದು ಮತ್ತು ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ 45 ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಅಂತಾರೆ ಮೇನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಈ ಮೂವಿಯು ಒಂದು ಕನ್ನಡ ಮೂವಿಯಾಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ 45 ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಇಲ್ಲೂ ಕೂಡ ಇನ್ನೂ ರಿನ್ಯೂವಲ್ ಆಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಬಂದು ಮತ್ತು ಜನ್ಯಾಜಿ ಅವರು ಈ ಮೂವಿಯ ಡೈರೆಕ್ಟ್ ಮಾಡಿದ್ದಾರೆ ಮತ್ತು ಸಾಂಗ್ಸ್ಗಳು ಕೂಡ ಜನ್ಯಾಜಿ ಅವರು ಆಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಕಥೆ ಆಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಎಡಿಟರ್ಸ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ 45 ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ರಾಜ್ ಬಿ ಶೆಟ್ಟಿ ಅವರು ಒಂದು ಡೀಸೆಂಟ್ ಫ್ಯಾಮಿಲಿಯಾಗಿ ಇರ್ತಾರೆ. ಅಂದರೆ ಈ ಶಿವರಾಜ್ ಕುಮಾರ್ ಅವ್ರಿಗೆ ದುಡ್ಡು ಅಂದರೆ ಫುಲ್ಲು ಇಷ್ಟ ಮತ್ತು ಎಲ್ಲ ಕಡೆ ಶೋಕಿ ಮಾಡ್ತಾ ಇರಬೇಕು ಮತ್ತು ದುಡ್ಡುಗೋಸ್ಕರ ಏನಂದರೂ ಮಾಡೋಕ್ಕೆ ಈ ಮೂವಿಯಲ್ಲಿ ಒಂದು ಶಿವರಾಜ್ ಕುಮಾರ್ ಅವರು ತನ್ನದೇ ಆದ ಒಂದು ಪಾತ್ರವನ್ನು ವಹಿಸಿರ್ತಾರೆ. ಮತ್ತು ಉಪೇಂದ್ರ ಅವ್ರದ್ದು ಏನಪ್ಪ ಅಂತಂದರೆ ಒಂದು ಕರುಣೆನೇ ಇಲ್ಲ. ಅಂತಾರೆ ಯಾರು ಜಾಸ್ತಿ ದುಡ್ಡು ಇಸ್ಕೊಂಡಿರ್ತಾರೆ ಮತ್ತು ಯಾರ ಹತ್ರ ಜಾಸ್ತಿ ದುಡ್ಡಿರುತ್ತೆ ಮತ್ತು ಆಸ್ತಿಗಳಿರುತ್ತೆ ಅವ್ರು ಕಂಡ್ರೆ ಉಪೇಂದ್ರ ಅವರಿಗೆ ಯಾರು ಕಂಡ್ರೂ ಕೂಡ ಆಗೋದಿಲ್ಲ. ಅಂತಂದರೆ ಬಡವರ ಮಕ್ಕಳು ಬೆಳಿಬೇಕು ಅಂತ ಉಪೇಂದ್ರ ಅವರು ತನ್ನದೇ ಆದ ಒಂದು ಕನಸುಗಳನ್ನು ಕೂಡ ಕಂಡುಕೊಂಡಿರ್ತಾರೆ. ಆ ಕನಸಲ್ಲಿ ಏನಪ್ಪ ಅಂತಂದರೆ ಈ ರಾಜ್ ಬಿ ಶೆಟ್ಟಿ ಅವ್ರಿಗೆ ತನ್ನದೇ ಆದ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಯಲ್ಲಿ ಒಬ್ಬಳು ತಂಗಿ ಇರ್ತಾಳೆ ಆ ತಂಗಿ ಏನೇನು ಮಾಡಿಬಿಡ್ತಾರೆ, ಕಿಡ್ನ್ಯಾಪ್ ಮಾಡ್ಕೊಂಡು ಹೊಂಟೋಗಿರ್ತಾರೆ. ಆ ಕಿಡ್ನ್ಯಾಪ್ ಮಾಡ್ಕೊಂಡು ಹೊಂಟೋಗಿದಾಗ ಏನು ಮಾಡ್ತಾರೆ, ಫಸ್ಟು ರಾಜ್ ಬಿ ಶೆಟ್ಟಿ ಅವರು ಉಪೇಂದ್ರ ಹತ್ರ ಕೂಡ ಹೋಗ್ತಾರೆ. ಅಂತಾರೆ ಉಪೇಂದ್ರ ಅವ್ರಿಗೆ ಯಾರು ಕಂಡ್ರೂ ಒಂದು ರೀತಿ ಇರ್ತಾರಲ್ಲ ಮತ್ತು ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರಲ್ಲ, ಉಪೇಂದ್ರ ಅವ್ರ ಹತ್ರ ಹೋದಾಗ ಏನು ಮಾಡ್ತಾರೆ, ಈ ರೀತಿ ಹಿಂಗೆ ಆಗಿದೆ ಅಂತ ಕೂಡ ಒಂದು ಎಕ್ಸ್ಪ್ಲೇನನ್ನು ಕೂಡ ಮಾಡ್ತಾರೆ. ಎಕ್ಸ್ಪ್ಲೇನನ್ನು ಮಾಡಿ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಅವರು ಕೂಡ ಸರಿ ಮನವೊಲಿಸ್ತಾರೆ. ಅಲ್ಲಿ ಕೂಡ ಬಂದು ಒಂದು ಫೈಟಿಂಗನ್ನು ಕೂಡ ಮಾಡಿಬಿಟ್ಟು ಹೋಗ್ತಾರೆ. ಅಲ್ಲೇನು ಮಾಡ್ತಾರೆ, ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರು ಒಂದೇ ಕಡೆ ಭೇಟಿ ಆಗ್ತಾರೆ. ಒಂದೇ ಕಡೆ ಭೇಟಿ ಆಗ್ಬಿಟ್ಟು ಏನು ಮಾಡ್ತಾರೆ ಅಂತಾರೆ, ಇಬ್ಬರ ಮಧ್ಯೆ ಒಂದು ಕ್ಲಾಶ್ ಆಗುತ್ತೆ ಮತ್ತು ಇಬ್ಬರ ಮಧ್ಯೆ ಒಂದು ವಾರ ಕೂಡ ನಡೆಯುತ್ತೆ. ಆ ವಾರ ಆದಮೇಲೆ ಏನು ಮಾಡ್ತಾರೆ, ಅಕ್ಕಪಕ್ಕದ ಜನಗಳು ಕೂಡ ಅವರನ್ನು ಇವ್ರು ಕಳಿಸ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂತಾರೆ, ಶಿವರಾಜ್ ಕುಮಾರ್ ಅವರು ಒಂದು ಲೇಡಿ ಗೆಟಪ್ಪನ್ನು ಕೂಡ ಹಾಕ್ತಾರೆ. ಆ ಲೇಡಿ ಗೆಟಪ್ಪಲ್ಲಿ ಶಿವರಾಜ್ ಕುಮಾರ್ ಅವರು ತನ್ನದೇ ಆದ ಒಂದು ಸ್ಟೈಲಿನಲ್ಲಿ ಕಾಣಿಸ್ತಾರೆ ಮತ್ತು ಲುಕ್ಗಳಾಗಿರ್ಬೋದು ಮತ್ತು ಸ್ಟೈಲಿಶಲ್ಲಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ 45 ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.